ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಧಾರ್ಮಿಕ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಧಾರೆ ಫೌಂಡೇಶನ್ ಬೆಂಗಳೂರು ಸಹಕಾರದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಆವರಣದಲ್ಲಿ ಸುಮಾರು 400 ಗಿಡಗಳನ್ನು ನೆಡುವ ಸಂಕಲ್ಪಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಪಿ ರಾಮಲಿಂಗೇಗೌಡ ಮಾತನಾಡಿ, ಮುಂಬರುವ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಈ ಅಭಿಯಾನ ರೂಪುಗೊಂಡಿದೆ ಎಂದರು. ಚಿಕ್ಕಬಳ್ಳಾಪುರ ನ್ಯಾಯಾಂಗದ ಆಡಳಿತಾತ್ಮಕ ನ್ಯಾಯಾಧೀಶರಾದ ಸಂಜೀವ್ ಕುಮಾರ್ ಅವರ ಕನಸಿನ ಕೂಸಾದ ಈ ಯೋಜನೆಯಡಿ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡುವ ಗುರಿ ಹೊಂದಲಾಗಿದೆ ಅಂತ ತಿಳಿಸಿದರು. ಇದು ಭಾಷಣಕ್ಕೆ ಸೀಮಿತವಲ್ಲ, ಕಾರ್ಯರೂಪದಲ್ಲಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಆರಂಭಿಸಲಾಗಿದೆ ಎಂದರು. ಇಡೀ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು ಹಾಗೂ ಶಾಲೆಗಳ ಸಹಕಾರದೊಂದಿಗೆ ಗಿಡ ನೆಡುವ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲಾಗುವುದು. ಧಾರೆ ಫೌಂಡೇಶನ್ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು, ರಾಜ್ಯಾದ್ಯಂತ 5 ಕೋಟಿ ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಯೋಜನೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ ನಾಂದಿ ಹಾಡಲಾಗಿದೆ. ನಾಗರಿಕರು ಸಹ ಈ ಅಭಿಯಾನದಲ್ಲಿ ಭಾಗಿಯಾಗಿ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸಬೇಕು ಅಂತ ಕರೆ ನೀಡಿದರು. ಜಿಲ್ಲಾಧಿಕಾರಿ ಪ್ರಭುಜಿ ಮಾತನಾಡಿ, ಗಿಡ ನೆಡೋದಷ್ಟೇ ಅಲ್ಲದೆ ಅವುಗಳ ಸಂರಕ್ಷಣೆ ಕೂಡ ಮುಖ್ಯವಾಗಿದ್ದು, ಕನಿಷ್ಠ 3 ವರ್ಷಗಳ ಕಾಲ ಗಿಡಗಳ ಪಾಲನೆ ಪೋಷಣೆ ಮಾಡೋದು ಅಗತ್ಯ. ಮೊದಲ ಹಂತದಲ್ಲಿ ಸುರಕ್ಷಿತ ಪ್ರದೇಶಗಳಾದ ವಸತಿ ಶಾಲೆಗಳು, ಸರ್ಕಾರಿ ಶಾಲೆಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಚ್ಛತಾ ಘಟಕಗಳು, ಸ್ಮಶಾನಗಳು, ಕೆರೆಕಟ್ಟೆಗಳ ಸುತ್ತಮುತ್ತ ಹಾಗೂ ದೇವಾಲಯಗಳ ಆಸ್ತಿಗಳಲ್ಲಿಯೂ ಗಿಡಗಳನ್ನು ನೆಡುವ ಯೋಜನೆ ರೂಪಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಸುಮಾರು 1800ಕ್ಕೂ ಹೆಚ್ಚು ದೇವಾಲಯಗಳಿದ್ದು, ಅವುಗಳ ಆಸ್ತಿಗಳನ್ನು ಸಹ ಗಿಡ ನೆಡುವ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುವುದು. ಅರಣ್ಯ ಇಲಾಖೆ ವರ್ಷಕ್ಕೆ 3 ರಿಂದ 4 ಲಕ್ಷ ಗಿಡಗಳನ್ನು ಒದಗಿಸುವ ಗುರಿ ಹೊಂದಿದ್ದು, ಸಾಮಾಜಿಕ ಅರಣ್ಯ ಹಾಗೂ ಪ್ರಾದೇಶಿಕ ಅರಣ್ಯ ವಿಭಾಗಗಳ ಸಹಕಾರದಿಂದ ಈ ಅಭಿಯಾನ ಯಶಸ್ವಿಯಾಗಲಿದೆ ಅಂತ ತಿಳಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಮುಂದಿನ 2 ತಿಂಗಳು ಪೂರ್ವ ಸಿದ್ಧತಾ ಹಂತವಾಗಿದ್ದು, ಗಿಡ ನೆಡುವ ಸ್ಥಳಗಳ ಗುರುತು, ಗುಂಡಿ ತೋಡೋದು, ನರ್ಸರಿಗಳಲ್ಲಿ ಗಿಡಗಳ ಸಿದ್ಧತೆ ಸೇರಿದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆಯೇ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಭಾರೀ ಪ್ರಮಾಣದಲ್ಲಿ ಗಿಡ ನೆಡುವ ಕಾರ್ಯ ಕೈಗೊಳ್ಳಲಾಗುವುದು ಎಂದರು. ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಗಿಡಗಳ ಸ್ಥಿತಿಯನ್ನು ಪರಿಶೀಲಿಸಿ ಕನಿಷ್ಠ 80% ಗಿಡಗಳು ಬದುಕಿ ಬೆಳೆಯುವಂತೆ ವಿಶೇಷ ಗಮನ ಹರಿಸಲಾಗುತ್ತದೆ. ಎಲ್ಲ ಇಲಾಖೆಗಳ ಸಮನ್ವಯದಲ್ಲಿ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ ಈ ಅಭಿಯಾನವನ್ನು ಸಮಗ್ರವಾಗಿ ಜಾರಿಗೊಳಿಸಲಾಗುವುದು ಅಂತ ಹೇಳಿದರು. ಪರಿಸರ ಸಂರಕ್ಷಣೆ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಿಸುವ ದಿಶೆಯಲ್ಲಿ ಈ ಅಭಿಯಾನ ಮಹತ್ವದ ಹೆಜ್ಜೆಯಾಗಿದ್ದು, ಜಿಲ್ಲೆಯ ಜನತೆಗೂ ಉತ್ತಮ ಪರಿಸರವನ್ನು ಒದಗಿಸುವ ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಅರಣ್ಯಾಧಿಕಾರಿ ಗಿರೀಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗೀತಾ ಎಂಸಿ, ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಲತಾ ಕುಮಾರಿ ಎಂ, ಪ್ರಧಾನ ಕೌಟುಂಬಿಕ ನ್ಯಾಯಾಧೀಶರಾದ ಶಾರದಾ ಬಿ, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಉಮೇಶ್ ಎಚ್ಕೆ, ಶಿಡ್ಲಘಟ್ಟ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ, ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರೇಮ್ ಕುಮಾರ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸುಕನ್ಯಾ ಸಿಎಸ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ರಂಜಿತಾ ಎಸ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ತೇಜ್ ಆನಂದ್ ರೆಡ್ಡಿ, ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಅಧ್ಯಕ್ಷರಾದ ಕೆವಿ ಅಭಿಲಾಷ್, ಕಾರ್ಯದರ್ಶಿ ವೆಂಕಟೇಶ್ ಟಿಎಂ, ಶಿಡ್ಲಘಟ್ಟ ವಕೀಲರ ಸಂಘದ ಅಧ್ಯಕ್ಷರಾದ ಎ ನಾರಾಯಣಸ್ವಾಮಿ, ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲ ವಿಜಯ್, ಧಾರೆ ಫೌಂಡೇಶನ್ ವೃಷಾಂಕ್ ಭಟ್ ಸೇರಿದಂತೆ ಇತರರು ಹಾಜರಿದ್ದರು. Bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಎಲ್ಲರಿಗೂ ನಮಸ್ಕಾರ. ನಾವು ಮುಂಬರುವ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಉದ್ದೇಶದಿಂದ ನಮ್ಮ ಚಿಕ್ಕಬಳ್ಳಾಪುರದ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ಶ್ರೀಯುತ ಅಂಚಾಟ ಸಂಜೀವ್ ಕುಮಾರ್ ಸಾಹೇಬರ ಒಂದು ಕನಸಿನ ಕೂಸು ಇದು. ಈ ಜಿಲ್ಲೆಯಲ್ಲಿ ನಾವು 5 ಲಕ್ಷ ಗಿಡಗಳನ್ನು ನೆಡಬೇಕು. ಆ ಮುಖಾಂತರ ನಾವು ಬರೀ ಭಾಷಣ ಮಾಡೋರೆಲ್ಲ ಕೆಲಸ ಮಾಡಿ ಅವರು ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋ ಒಂದು ಅವರ ಉದ್ದೇಶಕ್ಕೆ ಈಡೇರಿಸಲಿಕ್ಕೆ ಸಲುವಾಗಿ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ವಿ. ಇವತ್ತಿನ ದಿನ ಈ ಒಂದು ವಸತಿ ಶಾಲೆಯಲ್ಲಿ
ಕನಿಷ್ಠ 400 ಗಿಡಗಳನ್ನ ನೆಟ್ಟು ಇವತ್ತಿನ ದಿವಸ ನಾವು ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನ ನಮ್ಮ ಚಿಕ್ಕಬಳ್ಳಾಪುರ DLSA, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲಾ ಆಡಳಿತ, DC ಅವರು, CEO, DCF ಅವರು, ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಇವರೆಲ್ಲ ಸಹಕಾರದೊಂದಿಗೆ ಈ ಒಂದು ಉದ್ದೇಶವನ್ನು ನಾವು ಈಡೇರಿಸ್ತೀವಿ ಅಂಥೇಳಿ ನಾನು ತಮ್ಮ ಮುಂದೆ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಸಹಯೋಗದೊಂದಿಗೆ ನಮ್ಮ ದರೆ ಫೌಂಡೇಶನ್ ಅವರು ಇದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದವ್ರ ಜೊತೆ ಒಂದು ಅಗ್ರಿಮೆಂಟ್ ಎಂಟರ್ ಆಗಿದೆ. ಆ ಪ್ರಕಾರ ಅವರು ಇಡೀ ರಾಜ್ಯಾದ್ಯಂತ 5 ಕೋಟಿ ಗಿಡಗಳನ್ನ ನೆಡಬೇಕು. ಆ 5 ಕೋಟಿ ಗಿಡಗಳ ನೆಡುವ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮೊದಲನೇದಾಗಿ ನಾವು ಚಿಕ್ಕಬಳ್ಳಾಪುರದಿಂದ ನಾಂದಿ ಆಡಿದ್ದೀವಿ. ಇದು ಯಶಸ್ವಿಯಾಗಲಿ ಅಂತೇಳಿ ತಮ್ಮೆಲ್ಲರ ಸಹಕಾರ ಇರಲಿ. ಈ ಬಗ್ಗೆ ನಾಗರಿಕರಿಗೂ ಕೂಡ ನೀವು ಹೆಚ್ಚಿನ ಅರಿವನ್ನು ಮೂಡಿಸಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿ. ಹೆಚ್ಚು ಗಿಡಗಳನ್ನು ನೆಟ್ಟು ಅಂತರ್ಜಲವನ್ನು ವೃದ್ಧಿಸೋಣ. ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ನಾವೊಂದು ಮತ್ತು ಪರಿಸರಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಸಹಕಾರ. ಅದಕ್ಕೆ ನಮ್ಮ DC ಅವರಾಗಲಿ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಸಹಕಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಇದನ್ನು ನಾವು ಇವತ್ತು ಕಾರ್ಯಾಚರಣೆ ಕೊಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ತಂದುಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ DCF ಇವರೆಲ್ಲ ನಮಗೊಂದಷ್ಟು ಗಿಡಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಗಿಡಗಳು ಏನಿದೆ ಅದನ್ನು ದರೆ ಫೌಂಡೇಶನ್ ತರ್ತಾರೆ. ಅದಕ್ಕೆ ಅವರು ಹೀಗೆ ನಮ್ಮ ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಅಧಿಕಾರ ಕೊಟ್ಟಿದೆ. ಏನಂದರೆ ಎಲ್ಲ ಕಂಪ್ನಿಗಳಲ್ಲಿ CSR ಫಂಡ್ಗಳನ್ನ ತೊಗೋಬೋದು. ಅದನ್ನು ತೊಗೊಂಡು ಅದನ್ನು ಇಲ್ಲಿಗೆ ನಾವು ಪರಿಸರನ ವೃದ್ಧಿ ಮಾಡಲಿಕ್ಕೆ ಬಳಸ್ಕೊತೀವಿ. ನಮಸ್ಕಾರ. ಇವತ್ತು ಈಗಾಗಲೇ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು ಸಾಹೇಬರು ಹೇಳಿದಂತೆ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರ ನಿರ್ದೇಶನ ಘನ ಉಚ್ಚ ನ್ಯಾಯಾಲಯದ ಸಂಜೀವ್ ಕುಮಾರ್ ಸಾಹೇಬರ ಅಪೇಕ್ಷೆ ಇಡೀ ಜಿಲ್ಲೆಯಲ್ಲಿ ಒಂದು 5 ಲಕ್ಷ ಗಿಡಗಳನ್ನು ನೆಡಬೇಕು ಅಂತಕ್ಕಂಥದ್ದು. ಗಿಡ ನೆಡೋದಷ್ಟೇ ಜವಾಬ್ದಾರಿ ಅಲ್ಲ, ಅವುಗಳನ್ನು 3 ವರ್ಷ ಸತತವಾಗಿ ಪಾಲನೆ ಪೋಷಣೆ ಮಾಡಬೇಕು ಅಂತಕ್ಕಂಥದ್ದು. ಈ ಎಲ್ಲದರ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಎಲ್ಲೆಲ್ಲಿ ಗಿಡಗಳನ್ನು ನೆಟ್ಟರೆ ಅವುಗಳಿಗೆ ರಕ್ಷಣೆ ಇದೆ, ಅಂದರೆ ಒಂದು ಕಾಂಪೌಂಡ್ ಗೋಡೆ ಇದೆ, ಒಂದು ಆವರಣ ಇದೆ. ಈಗ ನಮ್ಮ ಎಲ್ಲ ವಸತಿ ಶಾಲೆಗಳಲ್ಲಿ ಕಾಂಪೌಂಡ್ಗಳು ಒಂದು ಭದ್ರತೆ ಇದೆ. ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ, ಬಹುತೇಕ ಶಾಲೆಗಳಲ್ಲಿ ಕಾಂಪೌಂಡ್ ವ್ಯವಸ್ಥೆ, ಸುಲಲಿತವಾದ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ಸ್ವಚ್ಛ ಘಟಕಗಳೇನಿದ್ದಾವೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿದೆ. ಸ್ಮಶಾನಗಳ ಜಾಗದಲ್ಲಿ ಅವುಗಳು ಕೂಡ ಒತ್ತುವರಿ ಆಗದಂತೆ ಅಲ್ಲೂ ಕೂಡ ಗಿಡಗಳನ್ನು ಹಾಕಲಿಕ್ಕೆ, ಕೆರೆ ಕಟ್ಟೆಗಳ ಬದಿಯಲ್ಲಿ ಅವುಗಳ ಸಂರಕ್ಷಣೆ ಒತ್ತುವರಿ ಆಗದಂತೆ ತಡೀಲಿಕ್ಕೆ ಅಲ್ಲಿ 2 ಲೈನ್ 3 ಲೈನ್ ಕೆರೆಗಳ ಸುತ್ತ ಹಾಕಲಿಕ್ಕೆ ಅವಕಾಶ ಇದೆ. ಮತ್ತು ದೇವಸ್ಥಾನಗಳ ಸಾಕಷ್ಟು ಆಸ್ತಿಗಳು, ಜಾಗಗಳು ನಮ್ಮ ಇಡೀ ಜಿಲ್ಲಾದ್ಯಂತ ಏನು 1800 ದೇವಾಲಯಗಳಿದ್ದಾವೆ, ಆ ಎಲ್ಲ ದೇವಾಲಯಗಳಿಗೂ ಕೂಡ ಬಹುತೇಕ ದೇವಾಲಯಗಳಿಗೆ ಆಸ್ತಿಗಳಿದ್ದಾವೆ. ಈ ಆಸ್ತಿಗಳಲ್ಲಿ ಈ ಥರ ವಿವಿಧ ಜಾಗಗಳನ್ನು ನಾವು ಗುರುತು ಮಾಡಿ ಅವುಗಳಿಗೆ ಈಗಾಗಲೇ ಸರ್ ಹೇಳಿದಂತೆ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ವಾರ್ಷಿಕವಾಗಿ 3 ರಿಂದ 4 ಲಕ್ಷ ಗಿಡಗಳನ್ನು ನೆಡುವಂಥ ಗುರಿ ಅವರಿಗೆ ನಿರಂತರವಾಗಿರುತ್ತೆ. ಸಾಮಾಜಿಕ ಅರಣ್ಯ ಆಯಿತು ಅಥವಾ ನಮ್ಮ ಪ್ರಾದೇಶಿಕ ಅರಣ್ಯ ಆಯಿತು. ಸೊ ಅರಣ್ಯ ಇಲಾಖೆಯ DCF ಅವರು, ಸೋಷಿಯಲ್ ಫಾರೆಸ್ಟ್ರಿ ಆವಿಗ್ನ DCF ಅವರು ಎಲ್ಲ ಕೂಡ ಇದ್ದಾರೆ. ಸೊ ಎಲ್ಲರೂ ಸೇರಿ ಸಹಕಾರದಲ್ಲಿ ಎಲ್ಲ ಇಲಾಖೆಗಳು ಸೇರಿ ನಮ್ಮ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ ಈ ಪ್ರಾಧಿಕಾರದ ಏನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ PDJ ಸರ್ ಅವರು ಎಲ್ಲರ ನೇತೃತ್ವದಲ್ಲಿ ಈಗ ಪೂರ್ವ ಸಿದ್ಧತಾ ಘಟಕ ಹಂತ ಇದು. ಮುಂದಿನ 2 ತಿಂಗಳು ಗುಂಡಿಗಳನ್ನು ಮಾಡ್ಕೊಳ್ಳೋವಂಥದ್ದು, ಜಾಗಗಳನ್ನು ಗುರುತಿಸಿ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋವಂಥದ್ದು, ನರ್ಸರಿಗಳಲ್ಲಿ ಗಿಡಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಥವಾ ಬೆಳೆಸಿರೋ ಕಡೆ ಅವುಗಳನ್ನು ಇಲ್ಲಿಗೆ ಗೊತ್ತುಪಡಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಹುತೇಕ ಮಳೆಗಾಲ ಪ್ರಾರಂಭ ಆದ ತಕ್ಷಣ ನಾವು ಜೂನ್ನಲ್ಲಿ ವಿಶ್ವ ಪರಿಸರ ದಿನ ಏನಿದೆ ಆ ಸಂದರ್ಭದಲ್ಲಿ ಗಿಡಗಳನ್ನು ನೆಡೋದ್ರ ಮೂಲಕ ಇದಕ್ಕೆ ಒಂದು ವಿದ್ಯುಕ್ತವಾದ ಚಾಲನೆ ಹಾಗೂ ಪ್ರತಿ ತಿಂಗಳು, ಪ್ರತಿ 2 ತಿಂಗಳಿಗೊಮ್ಮೆ ಪ್ರತಿ ಗಿಡದ ಮೌಲ್ಯಮಾಪನ, ಗಿಡ ಬದುಕಿದೆಯಾ ಏನು ಅಂತಕ್ಕಂಥ ಮೌಲ್ಯಮಾಪನ, ಒಟ್ಟಾರೆ ವಸ್ತುನಿಷ್ಠವಾಗಿ ಗಿಡಗಳು ಬೆಳಿಬೇಕು, ಕನಿಷ್ಠ 80% ಗಿಡಗಳು ಉಳಿಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಇಡೀ ಜಿಲ್ಲೆಯ ಎಲ್ಲ ಇಲಾಖೆಗಳು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ ಜಾಗದಲ್ಲಿ ಸುಮಾರು 400 ಗಿಡಗಳನ್ನು ಹಾಕೋದ್ರ ಮೂಲಕ ವಿದ್ಯುಕ್ತವಾಗಿ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದೀವಿ. ಸೊ ಈ ಕೆಲಸ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ನ್ಯಾಯಾಂಗ ಇಲಾಖೆಯ ನೇತೃತ್ವದಲ್ಲಿ, ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಕೆಲಸ ನಡೆಯುತ್ತೆ. ಒಟ್ಟಾರೆ ಅಪೇಕ್ಷೆ ಏನಿದೆ, ಪರಿಸರವನ್ನು ಉಳಿಸ್ಕೊಳ್ಬೇಕು,
ಅದನ್ನು ಸಂರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ, ಕೆಲಸವನ್ನು ಕೂಡ ಮಾಡ್ತೇವೆ. ನಮ್ಮ ಜಿಲ್ಲೆಯ ಹೆಮ್ಮೆ ಸರ್ ಈಗ ಬರ್ತದೆ ಬೆಟ್ಟ.